ಹಾಯ್ ಎಲ್ಲ ಕರ್ನಾಟಕದ ನಮ್ಮ ಎಕೋಸಿಸ್ಟಮ್ ಆತ್ಮೀಯ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಇವತ್ತು ಸೋಮವಾರ 13ನೇ ತಾರೀಕು ಅಕ್ಟೋಬರ್ ತಿಂಗಳು. ಸೊ ನಿನ್ನೆ ನನ್ನ ಒಂದು ಎಪಿಸೋಡ್ಗೆ ಸುಮಾರಷ್ಟು ಜನ ಒಳ್ಳೊಳ್ಳೆ ಕಾಮೆಂಟ್ಗಳನ್ನು ಹಾಕಿದ್ದೀರಾ, ತುಂಬ ಯೂಸ್ ಆಗಿದೆ ಅಂತ ಕೇಳಿದ್ದೀರಾ. ಅವರೆಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಎಪಿಸೋಡು ಕೂಡ ತುಂಬ ಅದ್ಭುತವಾಗಿರುತ್ತೆ. ಇವತ್ತಿನ ಇನ್ಫಾರ್ಮೇಷನ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಗೆ ಯಾರೆಲ್ಲ ನಿಮ್ಮ ಸ್ನೇಹಿತರಿದ್ದಾರೋ, ನಮ್ಮ ಈ ಎಕೋಸಿಸ್ಟಮ್ ನಮ್ಮ ಕಮ್ಯುನಿಟಿಲಿರುವಂಥ ಎಲ್ಲ ನಮ್ಮ ಬಂಧುಗಳಿಗೆ ಈ ವಿಡಿಯೋನ ಕಳಿಸ್ಲಿಕ್ಕೆ ಮರಿಬೇಡಿ. ಅವರನ್ನು ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿ. ನೆಕ್ಸ್ಟ್ ಬರುವಂಥ ಸ್ಟೆಪ್ಸ್ಗಳಲ್ಲಿ, ಬರುವಂಥ ದಿನಗಳಲ್ಲಿ, ಈ ವಾರದಲ್ಲಿ ಮತ್ತು ಫರ್ದರ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ಕೊಡಲಿಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಪ್ಲಸ್ ಶುಭಕಾಮನೆಗಳನ್ನು ತಿಳಿಸ್ತೀನಿ. ಹಾಗೆ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಇದನ್ನು ಎಲ್ಲರಿಗೂ ತಲುಪಿಸೋ ವ್ಯವಸ್ಥೆ ಮಾಡಿ. ಸೊ ಈಗ ಇವತ್ತಿನ ಟಾಪಿಕ್ ಏನು ಅಂತೇಳಿದರೆ, ನಿನ್ನೆ ರಾತ್ರಿ 10:00 ಆ್ಯಶ್ ಅವರು ಸೂಸಿ ಅವರಿಗೆ ಕೆಲವೊಂದು ಮೆಸೇಜ್ಗಳನ್ನು ಕಳಿಸಿದ್ದಾರೆ. ಏನಿದು ವಿಕ್ಟರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್, ಅದರ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. 5 ನಿಮಿಷದ ವಿಡಿಯೋ ಕೂಡ ಇದೆ. ನೀವು ನಿನ್ನೆ ರಾತ್ರಿ ಇದಕ್ಕೆ ಹೋದರೆ ಅವ್ರ ಲಿಂಕಲ್ಲಿ ಸಿಗುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಹೀರೋಸ್ ವೆಬಿನಾರ್ ಮಧ್ಯರಾತ್ರಿ 2:30 ಗಂಟೆಗೆ ಆಗಿದೆ. ಅಲ್ಲೂ ಕೂಡ ಅಲ್ಲೇನೇನೆಲ್ಲ ಶೇರ್ ಮಾಡಿದ್ದಾರೆ ಅದನ್ನು ನಾನು ಹೇಳ್ತೀನಿ. ಸೊ ಅದೇ ಥರ ಇವತ್ತು ಬೆಳಗ್ಗೆ ಒಂದು 7:00 ಜೂಲಿ ಅವರು ಬಂದಿದ್ದರು ಆನ್ಲೈನಿಗೆ. ಸೊ ಅವರು ಕೂಡ ಕೆಲವೊಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಕೂಡ ನಿಮಗೆ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇವು 3 ಇಂಪಾರ್ಟೆಂಟ್ ಇರೋದ್ರಿಂದ, ಅದಕ್ಕಿಂತ ಮುಂಚೆ ಏನೇನು ಮಾಡಬೇಕು ಅಂತ ಹೇಳಿರೋದ್ರಿಂದ ಇವತ್ತು ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಕರ್ನಾಟಕದಲ್ಲಿರುವಂಥ ಎಲ್ಲೇ ಇರಲಿ, ಅವರು ದೇಶದ ಯಾವ ಭಾಗದಲ್ಲೂ ಇರಲಿ, ಕರ್ನಾಟಕದ ನಮ್ಮ ಕಮ್ಯುನಿಟಿ ಎಕೋಸಿಸ್ಟಮ್ನ ಅಸೆಸ್ ಮಾಡ್ತಿರುವಂಥ ಎಲ್ಲರಿಗೂ ಇದನ್ನು ಕಳಿಸಿರಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಸೊ ಈ ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ನಡೆದಿರೋ ಟಾಪಿಕ್ಕಿಂತ ಮುಂಚಿತವಾಗಿ ವೆರಿ ಇಂಪಾರ್ಟೆಂಟ್ ಫಸ್ಟ್ 1-2-3 ಪಾಯಿಂಟ್ಸ್ನ ನಾನು ನಿಮಗೆ ಹೇಳ್ತೀನಿ. ಇವತ್ತಿನಿಂದ ಈ ವಾರದ ಒಳಗಡೆ ನಮ್ಮ OES ಅಲ್ಲಿ ವಿಕ್ಟರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ಗೆ ನಾವು ಹೇಗೆ ರಿಜಿಸ್ಟರ್ ಆಗಬೇಕು ಅನ್ನೋದರ ಬಗ್ಗೆ ನಮಗೆ ತಿಳಿಸಿಕೊಡಲಾಗತ್ತೆ. ಅಲ್ಲಿ ಯಾವ ಮೇಲಿಂದ ನಮಗೆ ಸೆಂಡರ್ ಮೇಲ್ ಅಂದರೆ ಅವ್ರು ಯಾವ ಮೇಲಿಂದ ನಮಗೆ ಕಳಿಸ್ತಿದ್ದೀವಿ ಅನ್ನೋದನ್ನು ಅಲ್ಲಿ ತಿಳಿಸಿರ್ತಾರೆ. ಅದನ್ನು ನೀವು ನಿಮ್ಮ OES ಅಲ್ಲಿ ನಿಮ್ಮ ಕೈಯಲ್ಲೇ ಇರುತ್ತೆ ಮೊಬೈಲು. ಹಾಗಾಗಿ ನೀವೇ ಚೆಕ್ ಮಾಡಿಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್. ಸೊ ಇವತ್ತಿನಿಂದ ಯಾವ ದಿನದಲ್ಲಿ ಬೇಕಾದ್ರೂ ಆಗಬಹುದು. ಇದು ಒಂದು. ಎರಡನೇದು, ಆ ಬಂದಿರುವಂಥ OES ಅಲ್ಲಿ ಬಂದಿರುವಂಥ ಲಿಂಕ್ ಮೆಸೇಜ್ ಏನಿರುತ್ತೆ ಅದೇ ಮೆಸೇಜು ನಿಮ್ಮ ಮೇಲಲ್ಲೂ ಕೂಡ ಬಂದಿರುತ್ತೆ. ಆ ಥರ ಏನಾದರೂ 2 ಮ್ಯಾಚಪ್ ಆಯಿತು ಅಂತ ಹೇಳಿದ್ರೆ ಓಪನ್ ಮಾಡಿ. 2 ಮ್ಯಾಚ್ ಆಗಿಲ್ಲ ಅನ್ನೋದಾದರೆ ಓಪನ್ ಮಾಡೋಕ್ಕೆ ಹೋಗಬೇಡಿ. ಇದು 2ನೇ ಪಾಯಿಂಟು. 3ನೇದು, ಇಲ್ಲಿ ಯಾರಿಗೂ ಕೂಡ ಇವರಿಗೆ ಫಸ್ಟ್ ಬಂತು, ಇವರಿಗೆ ಸೆಕೆಂಡ್ ಬಂತು, ಇವರಿಗೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಆ ಥರ ಇಲ್ಲ. ಕಂಪನಿ ಆಲ್ರೆಡಿ ಎಲ್ಲವನ್ನೂ ಪ್ರಿಯಾರಿಟಿ ಬೇಸ್ ಮೇಲೆ ಯಾರ್ಯಾರು ಹೇಗೆ ತುಂಬಿದಾರೋ 10ನೇ ತಾರೀಕಿನವರೆಗೂ ಎಲ್ಲರ ಅಪ್ಲಿಕೇಶನ್ ಫಾರಮನ್ನು ತಗೊಂಡು ಈಗ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಫಾರಮ್ ಏನು ಕಳಿಸ್ಬೇಕು ಅಂತ ಅಟ್ ಎ ಟೈಮ್ ಕಳಿಸ್ತಾರೆ ಎಲ್ಲರಿಗೂ. ಹಾಗಾಗಿ ಇಲ್ಲಿ ಯಾರು ಕನ್ಫ್ಯೂಸ್ ಆಗಬೇಡಿ, ಯಾರಾದರೂ ಮಿಸ್ಗೈಡ್ ಹೋಗಬೇಡಿ. ಎಲ್ಲರಿಗೂ ಅಟ್ ಎ ಟೈಮೇ ಬರುತ್ತೆ ಲಿಂಕು. ಅಟ್ ಎ ಟೈಮ್ ಎಲ್ಲರಿಗೂ ಬರುತ್ತೆ. ಆಯಾ ಕಂಟ್ರಿಗೆ ತಕ್ಕಂತೆ ಅದು ಹೋಗುತ್ತೆ. ಕಂಪನಿ ಒಂದು ಸೈಡ್ US ಇಂದ ಒಂದ್ಸಲಿ ಕಳಿಸಿದ್ದಾದ ಮೇಲೆ ಅವರ ಟೈಮಿಂಗ್ಸ್ ಪ್ರಕಾರ ಎಲ್ಲರಿಗೂ ಆ ಟೈಮ್ ಫ್ರೇಮ್ ಇರುತ್ತೆ. ಸೊ ಇಲ್ಲಿ ಏನು ವೆರಿ ಇಂಪಾರ್ಟೆಂಟ್ ಅಪ್ಪ ಅಂತ ಹೇಳಿದರೆ, ಅದಕ್ಕೆ ಸ್ಪೆಸಿಫಿಕ್ ಟೈಮ್ ಕೊಟ್ಟಿರ್ತಾರೆ ಅಂತ ನಾನು ನಿನ್ನೇನು ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಏನು ಅಂತೇಳಿದರೆ, ಇಷ್ಟು ಗಂಟೆ ಒಳಗಡೆ ಈ ಫಾರಮನ್ನು ನೀವು ಈ ರಿಜಿಸ್ಟ್ರೇಷನ್ ಫಾರಮನ್ನು ಫಿಲ್ ಮಾಡಬೇಕು ಅಂತಿರುತ್ತೆ, ಸಬ್ಮಿಟ್ ಮಾಡಬೇಕು ಅಂತಿರುತ್ತೆ ನಿಮ್ಮ ಮೇಲಲ್ಲಿ. ಸೊ ಅದು ವೆರಿಫೈ ಆಗಬೇಕು, ವೆರಿಫಿಕೇಷನಿಗೆ ಹೋಗುತ್ತೆ. ಸೊ ವೆರಿಫೈ ಆಗಿ ನೀವು ವಿಕ್ಟರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮಲ್ಲಿ ವೆರಿಫೈಡ್ ಆಗಿ ಹೋಗಿ ಕೂತ್ಕೊಳ್ತೀರಾ. ಹಾಗಾಗಿ ಆ ವೆರಿಫಿಕೇಷನ್ ಪ್ರೊಸೆಸ್ಗೆ ಏನೇನು ಬೇಕು ಅದನ್ನೆಲ್ಲವನ್ನು ಅಲ್ಲಿ ಕೊಟ್ಟಿರ್ತಾರೆ ನಾವು ಅಲ್ಲಿ ಮೇಲಲ್ಲಿ ಹೋದಾಗ. ಸೊ ಅದನ್ನು ನಾವು ಇಮಿಡಿಯೇಟ್ ಮಾಡ್ಕೋಬೇಕು ಇಷ್ಟು ಗಂಟೆ ಒಳಗಡೆ ಅಂತ. ಅಷ್ಟು ಗಂಟೆ ಆದಮೇಲೆ ಅಥವಾ ಇಷ್ಟು ದಿನ ಅಂತ ಹೇಳ್ತಾರೆ. ಸೊ ಇಷ್ಟು ದಿನ ಆದಮೇಲೆ ಆ ಲಿಂಕು ಎಕ್ಸ್ಪೈರ್ ಆಗುತ್ತೆ. ಎಕ್ಸ್ಪೈರ್ ಆಗಿದ್ದಾದಮೇಲೆ ನೀವೇನು ಮಾಡಿದರೂ ಕೂಡ ಅದನ್ನು ನೀವು ವಾಪಸ್ ಪಡೀಲಿಕ್ಕೆ ಆಗಲ್ಲ. ಪ್ರಿಯಾರಿಟಿ ಪೊಸಿಷನ್ನ ನಾವು ವಿಕ್ಟರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮಲ್ಲಿ ತೊಗೊಳಕ್ಕೆ ಆಗಲ್ಲ. ಇದು 3ನೇ ಪಾಯಿಂಟು, ಜ್ಞಾಪಕ ಇರಲಿ. ಇನ್ನು 4ನೇ ಪಾಯಿಂಟ್ ಏನಪ್ಪ ಅಂತೇಳಿದರೆ, ಸರ್ ನನಗೆ ಲಿಂಕ್ ಬಂದೇ ಇಲ್ಲ, ಏನು ಮಾಡಬೇಕು? ಹರಿಬರಿ ಮಾಡ್ಕೋಬೇಡಿ. ಲಿಂಕ್ ಬಂದಾದ ತಕ್ಷಣ ಇವರು ರಿಜಿಸ್ಟರ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ತುಂಬಿದ ತಕ್ಷಣ ಯಾವುದು ಕೂಡ ಏನೂ ಆಗಲ್ಲ.
ನಿಮಗೆ ಇದುವರೆಗೂ ಯಾವ ಲೀಡರ್ಗಳು ಟಚ್ಚಲ್ಲಿದ್ದಾರೋ, ಯಾರು ಯಾವ್ಯಾವ ಗ್ರೂಪಲ್ಲಿ ನಿಮಗೆ ಡೈರೆಕ್ಟ್ ಆಗಿರ್ಬೋದು, ನಿಮ್ಮ ಗ್ರೂಪಲ್ಲಿ ಆಗಿರ್ಬೋದು, ನಿಮ್ಮ ಹತ್ರದಲ್ಲಿರ್ಬೋದು, ಯಾರು ನಿಮ್ಮನ್ನು ಗೈಡ್ ಮಾಡ್ತಿದ್ದಾರೋ ನೀವು ಅವರ ಜೊತೆನೇ ಇರಿ. ಯಾರಿಗೆ ಬಂದಿಲ್ವೋ ಅವರು ನಿಮ್ಮನ್ನು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳ್ತಾರೆ ಹೊರತು ಬೇರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಸೊ ಆ ಥರ ಬಂದಾಗ ಅದರ ಸಂಬಂಧಪಟ್ಟಂಥ ವಿಡಿಯೋವನ್ನು ನಾನು ಮಾಡ್ತೀನಿ. ಸೊ ಹಾಗಾಗಿ ಬಂದಿರೋರು ಇಮಿಡಿಯೇಟ್ ಅವರು ನಿಮ್ಮನ್ನು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಏನು ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಅವ್ರಿಗಿನ್ನೂ ಅಫಿಲಿವೇಟ್ ಲಿಂಕ್ಸ್ ಜನರೇಟ್ ಆಗಿರಲ್ಲ. ಅವ್ರ ಫಾರ್ಮನ್ನು ತುಂಬಿ ಒಳಗಡೆ ಹೋಗಿ ಕುತ್ಕೊಂಡಿದ್ದಾದಮೇಲೆ ಅಲ್ಲಿ ನಮಗೆ ವೆರಿಫೈ ಆದ ತಕ್ಷಣ ಅಲ್ಲಿ ಗೊತ್ತಾಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮ್ಮ ಲೀಡರ್ಗಳ ಜೊತೆ ಟಚ್ಚಲ್ಲಿ ನೀವು ಇರಿ. ಈ ಒಂದು ವಾರ ಸ್ವಲ್ಪ ತುಂಬ ಗಂಭೀರವಾದಂಥ ವಾರ ಆಗುತ್ತೆ. ಕ್ಲೀನಾಗಿ ಭಾಳ ನೀಟಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರೊಸೆಸ್ ಹೋಗಬೇಕಾಗತ್ತೆ. ಗಡಿಬಿಡಿ ಮಾಡೋ ಹಾಗಿರಲ್ಲ. ಸೊ ಆ ಥರ ಸಮಯ ಬಂದಾಗ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋನ ನಾನು ಮಾಡ್ತೀನಿ ಮತ್ತೆ. ಸೊ ಇದು ಇಷ್ಟು ನಿನ್ನೆದಕ್ಕೆ ನಾವು ಇದು ಮಾಡ್ಕೊಂಡಿರುವಂಥ, ಮತ್ತು ಇವತ್ತು ಮಾರ್ನಿಂಗ್ ಅದನ್ನೇ ನಿಮಗೆ ಒಂದು ಕ್ಲಾರಿಟಿ ಕ್ಲೀನಾಗಿ ನಿಮ್ಮ ಮೈಂಡಲ್ಲಿ ಕೂತ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇದು ವೆರಿ ಇಂಪಾರ್ಟೆಂಟ್ ಇರೋದ್ರಿಂದ. ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ತಿಳ್ಕೊಳ್ಳಿ, ಇದನ್ನು ಎಲ್ಲರಿಗೂ ನೀವು ತಲುಪಿಸಿ. ಸೊ ಇಲ್ಲಿಗೆ ನಿನ್ನೆ ರಾತ್ರಿ ಏನಾಯಿತು, ಸೂಸಿ ಅವರಿಗೆ ಮೆಸೇಜ್ ಏನು ಬಂದಿದೆ. ಸೊ ಈ ಗೆಟ್ ರೆಡಿ ಅಂತ ಹೇಳಿದರೆ ನಾವೆಲ್ಲ ರೆಡಿ ಆಗಲಿಕ್ಕೆ ನಮ್ಮನ್ನು ಏನು ಮಾಡ್ತಿದ್ದಾರೆ ಅವರು. ಸೊ ಗ್ಲೋಬಲಿ ಎಲ್ಲರೂ ಅಂದರೆ ಪ್ರಪಂಚಾದ್ಯಂತ ಎಲ್ಲರನ್ನ ಕೂಡ ಈ ಗ್ಲೋಬಲ್ ಲೀಡರ್ಸ್ ಮೂಲಕ ಲೈಕ್ ಸೂಸಿ, ಜೂಲಿ, ಕ್ರಿಸ್, ರೆಡ್, ಮೈಕ್ ಎಲ್ಲಿಸ್, ಕಾಲಿನ್, ಸೊ ಇವ್ರ ಮೂಲಕ ಅವರು ಆ್ಯಶ್ ಅವರು ಮೆಸೇಜ್ ಮಾಡಿ ನಿಮ್ಮ ಕಮ್ಯುನಿಟಿಯನ್ನು ನೀವು ರೆಡಿ ಮಾಡಲಿಕ್ಕೆ ಏನು ಬರುತ್ತೆ ಅಂದರೆ ವಿಕ್ಟರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ ಅಂದರೆ ಏನು ಅನ್ನೋದನ್ನು ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಅವರೆಲ್ಲರಿಗೂ ಅವರು ಮೆಸೇಜ್ ಮಾಡಿದ್ದಾರೆ. ಅವರ ಮೆಸೇಜನ್ನೇ ಅವರು ತಮ್ಮ ಲೈವ್ ಯೂಟ್ಯೂಬ್ ಲೈವ್ ಬಂದಾಗ ಅದನ್ನು ಹೇಳಿದ್ದಾರೆ ಅವರು. ಸೊ ಅದನ್ನು ನಾನು ಈಗ ನಿಮಗೆ ಕನ್ವರ್ಟ್ ಮಾಡಿ ಹೇಳ್ತಾ ಹೋಗ್ತೀನಿ. ಸೊ ಆ್ಯಕ್ಚುಲಿ ತಿಳ್ಕೊಳ್ಳಿ, ಇವತ್ತಿನ ವಿಡಿಯೋ ವೆರಿ ಇಂಪಾರ್ಟೆಂಟ್. ಕೊನೆಯವರೆಗೂ ಕೇಳಿದ್ದಾದ ಮೇಲೆ ಇದನ್ನು ನೀವಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಲ್ಲದೆ ನಿಮ್ಮ ಕಮ್ಯುನಿಟಿಯಲ್ಲಿರುವಂಥ ಎಲ್ಲರಿಗೂ ಕೂಡ ಇದನ್ನು ತಿಳಿಸಿ. ಸೊ ಆ್ಯಕ್ಚುಲಿ ವಿಕ್ಟರಿ ವಿತ್ ಪ್ಲಾಟ್ಫಾರ್ಮ್ಗೆ ನಾವು ರಿಜಿಸ್ಟರ್ ಆದರೆ ಏನು, ವಾಟ್ ಈಸ್ ದಟ್ ವಿಕ್ಟರಿ ವಿತ್ ಪ್ಲಾಟ್ಫಾರ್ಮ್, ಹಾಗಂದರೆ ಏನು, ನಮಗೇನು ಸಿಗುತ್ತೆ, ನಾವೇನು ಮಾಡಬೇಕು, ಅದನ್ನೇ ಇವರು ನಿನ್ನೆ ರಾತ್ರಿ ಆಗಿರ್ಬೋದು, ಕಳೆದ 10 ದಿನ ಆಗಿರ್ಬೋದು ಇದನ್ನು ಹೇಳಿರೋದು. ಸೊ ವಿಕ್ಟರಿ ವಿತ್ ಪ್ಲಾಟ್ಫಾರ್ಮ್ ಅನ್ನೋದು ಏನಪ್ಪ ಅಂತ ಹೇಳಿದರೆ ಇಟ್ ಈಸ್ ಮೋರ್, ಅವ್ರು ಹೇಳ್ತಾರೆ, ಅವರು ಬರ್ಕೊಂಡಿರೋದನ್ನು ನಾನು ಕೂಡ ಬರ್ಕೊಂಡಿದ್ದೀನಿ. ಇಟ್ ಈಸ್ ಮೋರ್ ಆಫ್ ಎಕ್ಸ್ಕ್ಲೂಸಿವ್ ಟ್ರೈನಿಂಗ್ ಟು ಪ್ರಿಪೇರ್ ಆಫ್ ಅವರ್ ಪೊಸಿಷನ್ ಫಾರ್ ದ ಮೇನ್ ಬಿಸ್ನೆಸ್. ನಾವು ನೆಕ್ಸ್ಟ್ ಬಿಸ್ನೆಸ್ಸಿಗೆ ಹೋಗಲಿಕ್ಕೆ ಇದು ಎಕ್ಸ್ಕ್ಲೂಸಿವ್ ಟ್ರೈನಿಂಗ್, ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಆ ಪ್ಲಾಟ್ಫಾರ್ಮಲ್ಲಿ ಇರೋರಿಗೆ ಮಾತ್ರ ಟ್ರೈನಿಂಗ್ ಸಿಗುತ್ತೆ. ಅದನ್ನು ಯಾರು ಕೊಡ್ತಾರೆ? ಆ್ಯಶ್ ಕೊಡ್ತಾರೆ, ಕಂಪನಿ CEO ಆ್ಯಶ್ ಕೊಡ್ತಾರೆ. ಸೊ ಇಟ್ ಈಸ್ ನಾಟ್ ಜೆನರಿಕ್ ಇನ್ಫೋ ಇದೇನು, ಅಥವಾ ಇಟ್ ಈಸ್ ನಾಟ್ ಜನರಲ್ ನಾಲೆಡ್ಜ್, ಇದೇನೋ ಜನರಲ್ ನಾಲೆಡ್ಜ್ ಥರ ಅಥವಾ ಜೆನರಿಕ್ ಇನ್ಫೋ ಥರ ಆ ಥರದ್ದು ಅಲ್ಲ. ಸೊ ಇಟ್ ಈಸ್ ಕಸ್ಟಮೈಸ್ಡ್ ಸ್ಪೆಸಿಫಿಕ್ ಟುವರ್ಡ್ಸ್ ಜರ್ನಿ ಟುಗೆದರ್. ನಾವೆಲ್ಲರೂ ಕಸ್ಟಮೈಸ್ಡ್ ಆಗಿ ಒಂದು ಸ್ಪೆಸಿಫಿಕ್ ಆಗಿ ಒಂದು ಜರ್ನಿ ಎಲ್ಲರೂ ಒಟ್ಟಿಗೆ ಹೋಗುವಂಥ ಒಂದು ಇದಾಗಿರುವಂಥದ್ದು ಎಕ್ಸ್ಕ್ಲೂಸಿವ್ ಟ್ರೈನಿಂಗ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಸಿಗುವಂಥ ಟ್ರೈನಿಂಗ್ ಏನಿದೆಯಲ್ಲ, ಯಾವುದೇ ಲೈಬ್ರರಿ, ಯಾವುದೇ ಯೂನಿವರ್ಸಿಟಿ ಅಥವಾ ನೀವೆಲ್ಲೋ ಆನ್ಲೈನಲ್ಲಿ ಅಲ್ಲಿ ಸಿಗುತ್ತೆ ಆ ಥರದ್ದು ಅಲ್ಲ. ಸೊ ಎಲ್ಲವನ್ನೂ ಕೂಡ ಇವರ ಟೀಮು ಆ್ಯಶ್ ಎಲ್ಲ ರೆಡಿ ಮಾಡಿಕೊಂಡು ಕೂತಿದ್ದಾರೆ. ನಾವು ಅಲ್ಲಿ ಹೋಗಿ ಕೂತಿದ ತಕ್ಷಣ ನಾವು ನೆಕ್ಸ್ಟ್ ಫರ್ದರ್ ಏನು ಮಾಡಬೇಕು, ನ್ಯೂ ಬಿಸ್ನೆಸ್ಗೆ ನಾವು ಹೆಂಗೆ ಎಂಟ್ರಿ ಆಗಬೇಕು ಅನ್ನೋದನ್ನು ನಮಗೆ ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಮಾತ್ರ ಹೇಳ್ತಾರೆ ಹೊರತು ಹೊರಗಡೆ ಇರೋವಂಥ ಪೀಪಲಿಗೆ ಹೇಳಲ್ಲ. ಅಂದರೆ ನಾವು ಎಕೋಸಿಸ್ಟಮಲ್ಲಿಂದ ನಾವು ಹೆಂಗೆ ಆ ಪ್ಲಾಟ್ಫಾರ್ಮ್ಗಳಿಗೆ ಹೋಗಿದ್ದೀವೋ, ನಮಗೆಲ್ಲ ಫ್ರೀ ರಿಜಿಸ್ಟ್ರೇಷನ್ ಕೊಟ್ಟಲ್ಲಿ ತೊಗೊಳ್ತಿದ್ದಾರೋ ಆ ಥರ ಹೋಗುತ್ತೆ. ಒನ್ಸ್ ಅಲ್ಲಿ ಅವರು ಓಪನ್ ಮಾಡಿದಾಗ ಏನು ಸಿಗುತ್ತೆ ಅಂತ ಹೇಳಿದರೆ ಅಲ್ಲಿ ಸೊ ಒಂದು ಅವರು ಡೆಲಿವರಿ ಮಾಡುವಂಥ ಫ್ರೆಶ್ ಡೆವಲಪ್ಡ್ ಕಸ್ಟಮೈಸ್ಡ್ ಮಟೀರಿಯಲ್ ಟು ದ ವರ್ಲ್ಡ್ ಅಂತ ಮೆಸೇಜ್ ಮಾಡಿದ್ದಾರೆ ಅವರಿಗೆ. ಅಂದರೆ ಹೇಳಿದರೆ ನಮಗೆ ಇದು ಯಾರಿಗಾದರೂ ಇಲ್ಲಿ ಆಲ್ರೆಡಿ ಮಾರ್ಕೆಟಲ್ಲಿರುವಂಥ ಡಿಜಿಟಲ್ ವರ್ಲ್ಡಲ್ಲಿರುವಂಥ ಪ್ರಾಡಕ್ಟಲ್ಲಿ ನಮ್ಮಲ್ಲಿ ಇರಲ್ಲ, ಅದೆಲ್ಲಕ್ಕಿಂತನೂ ಎಕ್ಸ್ಕ್ಲೂಸಿವ್ ಆಗಿರುವಂಥ ಪ್ರಾಡಕ್ಟ್ ನಮ್ಮಲ್ಲಿರುತ್ತೆ. ಇದು ಯಾರಿಗಾದರೂ ಬೇಕು ಅನ್ನೋದಾದರೆ ಅವರು ಈ ವಿಕ್ಟರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮಲ್ಲಿ ರಿಜಿಸ್ಟರ್ ಆಗಿರಬೇಕು, ಅವರ ಅಫಿಲಿಯೇಟ್ ಲಿಂಕ್ ಥ್ರೂನೇ ತೊಗೋಬೇಕು. ಇಡೀ ಜಗತ್ತಿನಾದ್ಯಂತ ಅದು ಎಷ್ಟೇ ಆಗಿರ್ಬೋದು, $100 ಆಗಿರ್ಬೋದು, $1000 ಆಗಿರ್ಬೋದು, ಎಷ್ಟೇ ಆಗಿರ್ಬೋದು, ಅದನ್ನು ಅವ್ರು ಏನೇ ತೊಗೋಬೇಕಂದ್ರೂ ಕೂಡ ಇಲ್ಲಿರುವವರ ಮುಖಾಂತರನೇ ತೊಗೋಬೇಕೇ ಹೊರತು ಅದನ್ನು ಬಿಟ್ಟು ಬೇರೆ ಎಲ್ಲೂ ಸಿಗಲ್ಲ. ಆ ಥರದ ಒಂದು ಪ್ಲಾಟ್ಫಾರ್ಮನ್ನು ಆ್ಯಶ್ ಅವರು ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂತ ಹೇಳಿದರೆ, ಈಗ ಕಂಪನಿ ಸಕ್ಸಸ್ ಆಗಬೇಕು ಅಂತೇಳಿದರೆ ಪ್ರಾಪರ್ ಟೀಮ್ ಬೇಕು. ಸೊ ಆ ಟೆಕ್ನಾಲಜಿ ಬಗ್ಗೆ ನಾಲೆಡ್ಜ್ ಬೇಕು. ಸೊ ನಾವು ಸಕ್ಸಸ್ ಆಗಬೇಕು. ಸೊ ಆ ಟೀಮ್ ಸಕ್ಸಸ್ ಆದರೆ
ಇಡೀ ಕಂಪನಿ ಸಕ್ಸಸ್ ಆಗುತ್ತೆ. ಹಾಗಾಗಿ ನಮ್ಮನ್ನು ಎಕ್ಸ್ಕ್ಲೂಸಿವ್ ಆಗಿ ಆ ಪ್ಲಾಟ್ಫಾರ್ಮ್ಗೆ ತೊಗೊಂಡು ಅಲ್ಲಿ ನಮ್ಮನ್ನು ಗೈಡ್ ಮಾಡುವಂಥ ಮೆಥಡನ್ನು ಮಾಡ್ತಾರೆ. ಇದು ಅದು ಹೋದ ತಕ್ಷಣ ನಮಗೆ ಸ್ಟಾರ್ಟ್ ಆಗುತ್ತೆ, ಡೈರೆಕ್ಟಾಗಿ ಆ್ಯಶ್ ಅವರೇ ಬರ್ತಾರೆ. ಆ ಟ್ರೈನಿಂಗನ್ನು ನಾವು ತಗೊಂಡು ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ಸ್ ಏನು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ಸ್ ಅವರು ಆಲ್ರೆಡಿ ರೋಡ್ ಮ್ಯಾಪನ್ನು ಹಾಕಿ ಇಟ್ಬಿಟ್ಟಿದ್ದಾರೆ ನಮಗೆ. ಅವರು ಇಟ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಅಲ್ಲಿ ಹೋಗಿ ಕುತ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಈ ಒಂದು ವಾರ ನಮಗೆ ತುಂಬ ಪ್ರಿಸೆಸ್ ಇರುತ್ತೆ. ಹಾಗಾಗಿ ಈ ವಿಕ್ಟರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ ಏನು ಅನ್ನೋದನ್ನು ನೀವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಈ ವಿಡಿಯೋನ 2 ಸಲ 3 ಸಲ 4 ಸಲ ನೋಡಿದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆದ ತಕ್ಷಣ ಈ ವಾರದಲ್ಲಿ ನಮಗೆ ಏನು ಬರುತ್ತೆ OES ಅಲ್ಲಿ ಅದನ್ನೆಲ್ಲ ನೋಡಿಕೊಂಡು ಆ OES ಅಲ್ಲಿ ಬಂದಾದ ತಕ್ಷಣ ನಾನು ಅದರ ಸಂಬಂಧಪಟ್ಟಂಥ ವಿಡಿಯೋ ಮಾಡಬೇಕು ಅಂತ ಏನಾದರೂ ಇತ್ತು ಅಂತ ಹೇಳಿದ್ರೆ ಹೇಗೆ ಆ ರಿಜಿಸ್ಟ್ರೇಷನ್ ಫಾರ್ಮ್ನ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡ್ತೀನಿ. ಇನ್ ಕೇಸ್ ಕಂಪ್ನಿಯಿಂದ ನಮ್ಮ OES ಎಕೋಸಿಸ್ಟಮಿಂದ ಏನಾದರೂ ಆ ಥರದ್ದು ಮಾಡೋಂಗಿಲ್ಲ ಅನ್ನೋದಾದರೆ ತೊಂದರೆ ಇಲ್ಲ. ನಿಮ್ಮ ಅಪ್ಲೈನ್ಸ್, ನಿಮ್ಮ ಗೈಡ್ಲೈನ್ಸ್, ಅದು ಇಲ್ಲಿ ಯಾವುದೇ ಅಪ್ಲೈನ್ ಡೌನ್ಲೈನ್ ಇರಲ್ಲ. ನಿಮ್ಮ ಲೀಡರ್ಗಳು, ನಿಮ್ಮ ಜೊತೆ ಯಾರ್ಯಾರು ಇದ್ದಾರಲ್ಲ ಆ ಲೀಡರ್ಗಳು ನಿಮ್ಮನ್ನು ನೀಟಾಗಿ ಗೈಡ್ ಮಾಡ್ತಾರೆ. ಅವರ ಜೊತೆಗೆ ಇರಿ. ಯಾವುದೇ ಕಾರಣಕ್ಕೂ ಲಿಂಕ್ ಬಂದಿಲ್ಲ ಅಂತ ಹರಿಬರಿ ಮಾಡ್ಕೋಬೇಡಿ, ಅವಸರ ಮಾಡ್ಕೋಬೇಡಿ, ಟೆನ್ಷನ್ ತಗೋಬೇಡಿ. ನಾನು ಮತ್ತೆ ಹೇಳ್ತಿದ್ದೀನಿ. ಯಾಕೆ ಅಂತೇಳಿದರೆ ನೀವು ಎಲ್ಲರೂ ಕೂಡ, ಅಂದರೆ ನಾವು ಎಕೋಸಿಸ್ಟಮಲ್ಲಿ ಇರುವಂಥ ಎಲ್ಲರೂ ಕೂಡ ನಾವು ಆ ಪ್ಲಾಟ್ಫಾರ್ಮಿಗೆ ಹೋಗ್ತೀವಿ. ಅದನ್ನು ಅವರು ಗೈಡ್ ಮಾಡ್ತಾರೆ ಹೇಗೆ ಹೋಗ್ತೀವಂತ. ಸೊ ಹಾಗಾಗಿ ಯಾವುದೂ ಗೊಂದಲ ಇಲ್ಲದೇ ಆರಾಮಾಗಿರಿ. OESನ ಚೆಕ್ ಮಾಡ್ತಾ ಹೋಗಿ. OES ಇಮೇಲ್ ಎರಡೂ ಕೂಡ ಸೇಮ್ ಇರಬೇಕು. ಅದು ಮಾತ್ರ ಜ್ಞಾಪಕ ಇರಲಿ ನಿಮಗೆ ಎಲ್ಲರಿಗೂ. ಸೊ ಈ ಥರ ಹೇಳ್ತಾ ನೆಕ್ಸ್ಟ್ ಈಗ ಯಾವಾಗ ಈ ನಮ್ಮ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಆಗ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಸ್ ಮಾಡ್ತೀನಿ. ಅದರ ಜೊತೆಗೆ ಏನಾದರೂ ಇನ್ ಕೇಸ್ ಇವತ್ತು ಏನಾದರೂ ಲೈವ್ ವೆಬಿನಾರ್ ಇತ್ತು ಅಂತ ಹೇಳಿದ್ರೆ ಅದನ್ನು ಅಟೆಂಡ್ ಮಾಡಿ ಅದನ್ನು ನಿಮಗೆ ತಿಳಿಸುವಂಥ ಕಾರ್ಯಕ್ರಮನ ವ್ಯವಸ್ಥೆನ ನಾನು ಮಾಡ್ಕೊಳ್ತೀನಿ. ಇಷ್ಟು ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಇನ್ನು ಮುಂದೆ ವಿಕ್ಟರಿ ವಿತ್ ಆ್ಯಶ್ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಅದರ ಮುಂದಿನ ಬಿಸ್ನೆಸ್ ಆಗಿರ್ಬೋದು, ಅದೆಲ್ಲದರ ಬಗ್ಗೆನೂ ಕೂಡ ನಾನು ಈ ಟೆಕ್ನಾಲಜಿ ರಿಲೇಟೆಡ್ಡು ಮಾತಾಡ್ತಾ ಹೋಗ್ತೀನಿ. ನಮಸ್ತೆ ಎಲ್ಲರಿಗೂ.